ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ ಧ್ವನಿ ಹರಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ಹೊಸದನ್ನು ನೋಡ್ತಾರೆ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಎಲ್ಲ ಬಸವಣ್ಣವರಿಗೂ ನನಗೆ 6 ಗಂಟೆಗೆ ಪೂಜೆ ಇದೆ ಬಸವಣ್ಣವ್ರದ್ದು. ಮತ್ತೆ ಬನ್ನಿ, ಪ್ರಸಾದ ವ್ಯವಸ್ಥೆ ಇದೆ, ಎಲ್ಲ ಪ್ರಸಾದ ಮಾಡ್ತಾರೆ. ಬಸವಜಿ ಮಂಡ್ಯ ಜಿಲ್ಲಾ ಮಾಡಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತಿಂಗಳು ಮುಳುಗಿದವೋ ರಂಗೋಲ ಬೆಳಗಿದವೋ, ಶ್ರೀ ಗುರು ಬಸವನ ಪೂಜೆಯನ್ನು ಬಾಳೆವಾಗಿದವೋ. ತಿಂಗಳು ಮುಳುಗಿದವೋ ರಂಗೋಲ ಬೆಳಗಿದವೋ, ಶ್ರೀ ಗುರು ಬಸವನ ಪೂಜೆಯನ್ನು ಬಾಳೆವಾಗಿದವೋ. ಬಾಗೇವಾಡಿ ಗ್ರಾಮದಲ್ಲಿ ಮಾದರ ಸಮಾಧಾನಕ್ಕೆ ಚಿತ್ತಗರ್ಭದಲ್ಲಿ ಜನಿಸಿದ ಗುರು ಬಸವನಿಗೆ ಬಾಳೆವಾಗಿದವೋ. ಲಿಂಗಾಯತ ಧರ್ಮವನ್ನು ಸ್ಥಾಪಿಸಿದ ಸುವರ್ಣ ಇಷ್ಟಲಿಂಗವನ್ನು ಕಲಿಸಿಕೊಟ್ಟಾಗ ಬಾಳೆವಾಗಿದವೋ. ತಿಂಗಳು ಮುಳುಗಿದವೋ ರಂಗೋಲ ಬೆಳಗಿದವೋ, ಶ್ರೀ ಗುರು ಬಸವನ ಪೂಜೆಗೆಂದು ಬಾಳೆವಾಗಿದವೋ. ಅನುಭವ ಮಂಟಪಕ್ಕೆ ಕರೆಸಿದ ಶರಣರನ್ನು ಅನುಭವ ವಚನವ ನೀಡಿದಾಗ ಬಾಳೆವಾಗಿದವೋ. ಅನುಭವ ಮಂಟಪಕ್ಕೆ ಕರೆಸಿದ ಶರಣರನ್ನು ಅನುಭವ ವಚನವ ನೀಡಿದಾಗ ಬಾಳೆವಾಗಿದವೋ. ತಿಂಗಳು ಮುಳುಗಿದವ ರಂಗೋಲ ಬೆಳಗಿದವೋ, ಶ್ರೀ ಗುರು ಬಸವನ ಪೂಜೆಗೆಂದು ಬಾಳೆವಾಗಿದವೋ. ಬಲದೇವ ಮಂತ್ರಿಯ ಮಗಳಾದ ನೀಲಗಳ ಸತಿಯಾಗಿ ಬಸವಣ್ಣ ಪಡೆದಾಗ ಬಾಳೆವಾಗಿದವೋ. ಬಿಂಜಳ ಅರಸನಿಗೆ ಮುಖ್ಯಮಂತ್ರಿಯಾಗಿ ಬಸವಣ್ಣ ಬಂದಾಗ ಬಾಳೆವಾಗಿದವೋ. ಜೈ ಗುರು ಬಸವೇಶ್ವರ ಹರ ಹರ ಮಹಾದೇವ. ಆ ವಿಶ್ವಗುರು ಬಸವೇಶ್ವರ ಮಾತಾ ಕಿ ಜೈ. ಬಸವೇಶ್ವರ ಮಹಾರಾಜ ಕಿ ವಿಶ್ವಗುರು ಬಸವೇಶ್ವರ ಮಾತಾ ಕಿ ಜೈ. ಸಕಲ ಶರಣರ ಸಂತ ಕಿ ಜೈ. ಆಗಿರುವಂತಹ ಸಂದರ್ಭದಲ್ಲಿ ನಾನು ವ್ಯಕ್ತಿಯ ಕಣ್ಣನ್ನ ಕೀಳುವುದು ಬೇಡ, ಕೀಳಿಸುವುದು ಆದೇಶವನ್ನು ಮಾಡೋದು ಬೇಡ ಅಂತೇಳಿ ಅವರು ಆ ವ್ಯಕ್ತಿಗೆ ಕ್ಷಮಾದಾನವನ್ನ ಮಾಡಿ ಆ ವ್ಯಕ್ತಿಯನ್ನ ಕಳಿಸ್ಕೊಡ್ತಾರೆ. ಯಾಕೆ ಅಂದ್ರೆ ಬಸವಣ್ಣನವರು ಈ ಭೂಮಿಯ ಮೇಲೆ ಅವತರಿಸಿರುವುದೇ ಪವಾಡ ಸದೃಶ. ಆ ವ್ಯಕ್ತಿ ಹುಟ್ಟಿನಿಂದಲೇ ವ್ಯಕ್ತಿಗಳಿಗೆ ಕ್ಷಮೆಯನ್ನ ನೀಡ್ತಕ್ಕಂಥದ್ದು, ವ್ಯಕ್ತಿಗೆ ಸಮಾಜದ ಉದ್ಧಾರಕ್ಕಾಗಿ ನಾನು ಅವತಾರ ಮಾಡ್ತಾ ಇದ್ದೇನೆ ಅನ್ನುವಂತ ಒಂದು ಸಂದೇಶವನ್ನ ಈ ಸಮಾಜಕ್ಕೆ ನೀಡಿ ಈ ಒಂದು ಭೂಮಿಯ ಮೇಲೆ ಅವತರಿಸಿದಂತಹ ವ್ಯಕ್ತಿ ಬಸವಣ್ಣನವರು. ಕೆಲವೊಮ್ಮೆ ವಿಧಿಲಿಖಿತವೇನೋ ಗೊತ್ತಿಲ್ಲ, ಎಲ್ಲದಕ್ಕೂ ಕೂಡ ವಿಧಿಲಿಖಿತ ಇರುತ್ತೆ. ಹಾಗೆಯೇ ಬಸವಣ್ಣನವರ ಅವತಾರವೂ ಕೂಡ ಈ ಭೂಮಿಯ ಮೇಲೆ ತುಂಬಾ ಮಹತ್ವವನ್ನು ಪಡೆದುಕೊಳ್ಳುತ್ತೆ. 12ನೆಯ ಶತಮಾನದಲ್ಲಿದ್ದಂಥ ಸಾಮಾಜಿಕ ಶೋಷಣೆ ಇರುತ್ತೆ, ಜಾತೀಯತೆ, ಆಮೇಲೆ ಲಿಂಗಭೇದ. ಇವರು ಹೆಂಗಸು, ಇವರು ಗಂಡಸು ಎಲ್ಲ ಸ್ಥಾನದಲ್ಲಿ ಇವರು ಹೆಂಗಸು ಮನೆ ಬಿಟ್ಟು ಆಚೆಗೂ ಹೋಗಿಲ್ಲ. ಹೆಂಗಸಿಗೆ ವಿದ್ಯಾಭ್ಯಾಸದ ಒಂದು ನಿರ್ಬಂಧ ಇತ್ತು. ಅದಕ್ಕಿಂತ ಹೆಚ್ಚಿನದಾಗಿ ಮೂಲ ಹಿಂದೂ ಧರ್ಮದಲ್ಲಿ ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತೆ ಅಂತ ಹೇಳ್ತಿದ್ರು. ಸ್ತ್ರೀ ಸ್ವಾತಂತ್ರ್ಯಕ್ಕೆ ಅರ್ಹಳಲ್ಲ ಅನ್ನುವಂಥ ಮಾತು, ಅದು ಮಾತಷ್ಟೇ ಅಲ್ಲ, ಕಾನೂನಾಗಿತ್ತು. ಧರ್ಮದಲ್ಲಿ ನಿಷಿದ್ಧ, ಸ್ತ್ರೀಗೆ ಸ್ವಾತಂತ್ರ್ಯವೇ ಇರಲಿಲ್ಲ ಅಂತ ಆ ಸನ್ನಿವೇಶ. ಆ ಸಂದರ್ಭದಲ್ಲಿ 12ನೆಯ ಶತಮಾನ ಕಾಲಘಟ್ಟದಲ್ಲಿ ಸ್ತ್ರೀಗೆ ಸ್ವಾತಂತ್ರ್ಯವೇ ಇರಲಿಲ್ಲ. ಸ್ತ್ರೀ ಮಗುವಾಗಿದ್ದಾಗ, ಜನನದಿಂದ ಮಗುವಾಗಿದ್ದಾಗ ತಂದೆಯ ಅಧೀನದಲ್ಲಿ, ಯೌವನದಲ್ಲಿ ಗಂಡನ ಅಧೀನದಲ್ಲಿ, ಮುಪ್ಪಿನಲ್ಲಿ ಮಗನ ಅಧೀನದಲ್ಲಿ ಇರಬೇಕಾದಂತ ಪರಿಸ್ಥಿತಿ. ಹೆಣ್ಣಿಗೆ ಯಾವ ಕಾಲಘಟ್ಟದಲ್ಲಿಯೂ ಸ್ವಾತಂತ್ರ್ಯವೇ ಇಲ್ಲ. ಸ್ವಾತಂತ್ರ್ಯಕ್ಕೆ ಅವಳಿಗೆ ನ ಸ್ತ್ರೀ ಸ್ವಾತಂತ್ರ್ಯ ಅರ್ಹತೆ, ಅವಳು ಸ್ವಾತಂತ್ರ್ಯವನ್ನು ಪಡೆಯಲಿಕ್ಕೆ ಅರ್ಹತೆ ಇಲ್ಲ ಅನ್ನುವಂತ ಕಾಲಘಟ್ಟದಲ್ಲಿ ಬಸವಣ್ಣನವರು ಸ್ತ್ರೀಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಡ್ತಾರೆ. ತಮ್ಮ ಅನುಭವ ಮಂಟಪದಲ್ಲಿ ಅಕ್ಕ ಮಹಾದೇವಿ ಅಂತ ಒಬ್ಬ ಮಹಾನ್ ಮಹಿಳೆ ಬಂದು
ಸಮಾಜ ಇಡೀ ಮಹಿಳಾ ಸಮಾಜವನ್ನ ಅಥವಾ ಮಹಿಳೆಯ ಒಂದು ಪ್ರತಿನಿಧಿಯಾಗಿ ನಿಂತಾನೆ. ಅದರಂತೆ ಮೇಲ್ಮಟ್ಟದಲ್ಲಿ ಮತ್ತೆ ಅಕ್ಕ ಮಹಾದೇವಿಯವರು ಕಾಣಿಸಿದ್ರು, ಇನ್ನೂ ಹಲವಾರು ಜನ ಶರಣೆಯರು ಅನುಭವ ಮಟ್ಟದಲ್ಲಿ ನಮಗೆ ಕಾಣುತ್ತಿದ್ದಾರೆ. ಹಾಗಾಗಿ ಬಸವಣ್ಣನವರು ಮೊದಲು ಮಾಡಿದ ಸಮಾಜದ ದೋಷದಲ್ಲಿ ಸ್ತ್ರೀಗೆ ಏನು ಸ್ವಾತಂತ್ರ್ಯದ ನಿಷಿದ್ಧ ಇತ್ತು ಅದನ್ನ ಹೋಗಲಾಡಿಸ್ತಾರೆ ಮೊದಲನೇದಾಗಿ. ಆ ನಂತರದಲ್ಲಿ ಜಾತಿ ಭೇದವನ್ನ ಹೋಗಲಾಡಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಅದಕ್ಕಾಗಿ ಅವರು ಮಾಡಿದ ಮಹತ್ವದ ಕೆಲಸಗಳು ಒಂದಲ್ಲ ಎರಡಲ್ಲ, ಸಾವಿರಾರು ಕಾರಣಗಳಲ್ಲಿ ಜಾತಿಯನ್ನ ಹೋಗಲಾಡಿಸಬೇಕು ಅಂತ ಹೇಳಿ ಎಲ್ಲ ಜಾತಿಯ, ಎಲ್ಲ ವರ್ಗದ, ಎಲ್ಲ ಸ್ತರಗಳ ಜನಗಳಿಗೂ ಕೂಡ ಅದಕ್ಕೆ ಅವರನ್ನ ಮಹಾ ಮಾನವತಾವಾದಿ ಅಂತ ಕೂಡ ಕರೀತಾರೆ, ಸಮಾನತೆಯ ಅಧಿಕಾರ ಅಂತ ಕರೀತಾರೆ. ಯಾಕೆ ಅಂತಂದ್ರೆ ಸಮಾಜದಲ್ಲಿ ಈ ಅನಿಷ್ಟಗಳನ್ನು ಏನು ಸ್ತ್ರೀ ಮತ್ತೆ ಪುರುಷ ಅನ್ನುವಂಥ ಭೇದ ಭಾವ ಇತ್ತು, ಏನು ಜಾತಿ ಆ ಮೇಲು ಕೀಳು ಅನ್ನುವಂಥ ಭೇದ ಭಾವ ಇತ್ತು, ಆ ಎಲ್ಲವನ್ನು ಹೋಗಲಾಡಿಸಿ ಎಲ್ಲರಿಗೂ ಸ್ವಾತಂತ್ರ್ಯವನ್ನು ನೀಡ್ತಕ್ಕಂಥ ಒಂದು ಅಭಿಲಾಷೆಯನ್ನು ಒಳಗೊಂಡಿದ್ದಂಥ ಬಸವಣ್ಣನವರು ಸಾಕಷ್ಟು ವಿಚಾರಗಳಲ್ಲಿ ಸಾಮಾಜಿಕ ಒಂದು ದೋಷಗಳನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಹಲವಾರು ಕೆಲಸಗಳನ್ನು ಮಾಡ್ತಾರೆ. ಅವರು ಸಮಾಜದ ಒಳಿತಿಗಾಗಿ ಮಾಡಿದಂತಹ ಕೆಲಸಗಳಲ್ಲಿ ಅವರ ವಚನಗಳಿಂದಲೇ ಅವರ ಕೆಲಸಗಳು ಯಾವ ಮಟ್ಟಕ್ಕಿತ್ತು ಅನ್ನುವಂಥದ್ದು ಗೊತ್ತಾಗುತ್ತೆ.